ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಬ್ಬ ಕಲಾವಿದೆಯ ಬಗ್ಗೆ, ಅಪರೂಪದ ಕಲಾವಿದೆಯ ಬಗ್ಗೆ ಒಂದಿಷ್ಟು ಮಾಹಿತಿನ ಹೊತ್ತು ತಂದಾಯಿತು. ನೀವೆಲ್ಲ ಕೇಳಿದ್ರಿ, ಇವ್ರನ್ನ ಸಂದರ್ಶನ ಮಾಡೋದಕ್ಕೆ ಅವರೇ ನಮ್ಮ ಮಂಜುಳಾ ಶರ್ಮಾ ಮೇಡಮ್ ಅವರು. ಅವ್ರನ್ನ ರೀಚ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಬಟ್ ಅವ್ರ ಕಡೆಯಿಂದ ಇನ್ನೂ ಪ್ರತಿಕ್ರಿಯೆ ಬಂದಿಲ್ಲ. ಅವರು ಒಪ್ಕೊಂಡ್ರೆ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ, ಆದರೆ ಅವ್ರ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ವಿಷಯಗಳನ್ನ ನಾನೇನು ರಿಸರ್ಚ್ ಮಾಡ್ಕೊಂಡಿದ್ದೆ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಹಾಗಿದ್ರೆ ಈ ಸಿನಿಮಾ ಸರಸ್ವತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮಂಜುಳಾ ಶರ್ಮಾ ಮೇಡಮ್ ಅವರು ಹುಟ್ಟಿದ್ದು ಜನವರಿ 5ನೇ ತಾರೀಕು 1967ನೇ ಇಸ್ವಿ, ಚೆನ್ನೈ, ಇಂದಿನ ಚೆನ್ನೈ, ಅಂದಿನ ಮದ್ರಾಸ್ನಲ್ಲಿ. ಅವ್ರ ತಂದೆಯವ್ರ ಹೆಸರು ಬಂದ್ಬಿಟ್ಟು ಜಂಬು ಶರ್ಮಾ ಅಂತ, ನನ್ನ ತಾಯಿ ಭುವನೇಶ್ವರಿ ಅವರು. ತಂದೆ ಅವ್ರು ಏನು ಕೆಲಸ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ನನಗೆ ಖಚಿತವಾದ ಮಾಹಿತಿ ಇಲ್ಲ, ಆದರೆ ಎಲ್ಲೋ ಒಂದು ಮೂಲಗಳ ಪ್ರಕಾರ, ಎಗೇನ್ ತಪ್ಪಿದ್ದಲ್ಲಿ ದಯಮಾಡಿ ಕ್ಷಮಿಸಿ, ಈ ಸಿನಿಮಾಗೆ ಸಂಬಂಧಪಟ್ಟಿದ್ದೇ ಏನೋ ಕೆಲಸ ಮಾಡ್ತಿದ್ರು ಅನ್ನೋ ಒಂದು ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದೆ. ಬಾಲ್ಯದಿಂದಲೂ ನಮ್ಮ ಮಂಜುಳಾ ಶರ್ಮಾ ಮೇಡಮ್ ಅವರು ಈ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಇತ್ತಂತಂದರೆ, ಆರ್ಟ್ಗೆ ಸಂಬಂಧಪಟ್ಟಂಗೆ ಡ್ಯಾನ್ಸು, ಹಾಡೋದು ಎಲ್ಲ ತುಂಬ ಇಷ್ಟ ಇತ್ತಂತೆ. ಇದನ್ನು ಗಮನಿಸಿದ ಅವರ ತಂದೆ ತಾಯಿ, ಮಗಳ ಆ ಒಂದು ಕಲೆಗೆ ನಾವು ಬೆಲೆ ಕೊಡಬೇಕು, ಪ್ರೋತ್ಸಾಹ ಮಾಡಬೇಕು ಅಂತ ತಿಳ್ಕೊಂಡು ಅವ್ರನ್ನ ಭರತನಾಟ್ಯಂಗೆ ಸೇರಿಸಿದ್ದಾರೆ. ಭರತನಾಟ್ಯದಲ್ಲಿ ತುಂಬ ಚೆನ್ನಾಗಿ ನೃತ್ಯನ ಕಲಿತು ಅದರಲ್ಲಿ ಎಲ್ಲ ಥರ ನವರಸಗಳನ್ನೂ ಹೇಳ್ಕೊಡ್ತಾರೆ. ಹಾವ, ಭಾವ, ಭಯ, ಹಾಸ್ಯ, ಪ್ರಣಯ, ಶೃಂಗಾರ, ಈ ಥರ ಎಲ್ಲವೂ ಹೇಳ್ಕೊಡೋದ್ರಿಂದ ಆ್ಯಕ್ಟಿಂಗಿಗೆ, ಆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಕೊಡೋದಕ್ಕೆ ಈಸಿ ಆಗುತ್ತೆ. ಗಂಗೈ ಅಮರನ್ ಅಂತ ಒಬ್ಬ ಮಹಾನ್ ವ್ಯಕ್ತಿ, ಅವ್ರು ಯಾರಪ್ಪ ಅಂತಂದರೆ ನಮ್ಮ ಸಂಗೀತ ನಿರ್ದೇಶಕ ಇಳೆಯರಾಜ ಸರ್ ಇದ್ದಾರಲ್ಲ, ಅವರ ಅಣ್ಣ. ಇಳೆಯರಾಜ ಸರೇ ಒಬ್ಬ ದೊಡ್ಡ ಸಂಗೀತ ನಿರ್ದೇಶಕರು. ಅಂಥವ್ರ ಅಣ್ಣ ಕಮಲ್ ಹಾಸನ್ ಸರ್ ಹಾಗೂ ಶ್ರೀದೇವಿ ಮೇಡಮ್ ಅವರ ಒಂದು ಸಿನಿಮಾನ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದಕ್ಕೆ ಆಫರ್ ಬರುತ್ತೆ. ಆ ಸಿನಿಮಾನೇ ವಾಳ್ವೆ ಮಾಯಮ್ ಅಂತ. ಪಿಕ್ಚರ್ಲೊಂದು ಹಾಡು ಸೂಪರ್ ಹಿಟ್ ಆಗಿದೆ, ದೇವಿ ಶ್ರೀದೇವಿ ಅಂತ ಒಂದು ಹಾಡು. ಆ ಸಿನಿಮಾದಲ್ಲಿ ಒಬ್ಬ ಬಾಲ ಕಲಾವಿದೆಯಾಗಿ ಮಂಜುಳಾ ಶರ್ಮಾ ಮೇಡಮ್ ಅವರು ಕಾಣಿಸ್ಕೋತಾರೆ. ಅಂದರೆ ಪುಟ್ಟ ಪಾತ್ರ, ಒಂದು ಮಾತು ನಿಂತೋಗ್ಬಿಟ್ಟಿರುತ್ತೆ, ಜ್ವರ ಬಂದು ಅದನ್ನು ಡಾಕ್ಟ್ರು ಬಂದು ಔಷಧಿ ಕೊಟ್ಟು ಮಾತು ಬರೋ ಹಾಗೆ ಮಾಡುವಂಥ ಒಂದು ಪಾತ್ರ. ಆ ಪಾತ್ರದಲ್ಲಿ ಅಭಿನಯಿಸಬೇಕಾದ್ರೂ ಅವರಿಗೆ ತುಂಬ ಅನುಕೂಲ ಆಗಿದ್ದು ಅವರ ಭರತನಾಟ್ಯ ಅಂತೆ, ಅಂದರೆ ಎಲ್ಲ ಆ ಥರ ಎಕ್ಸ್ಪ್ರೆಷನ್ಗಳು ಕೊಡೋದಕ್ಕೆ. ಸೊ ಆ ಚಿತ್ರದ ಮೂಲಕ ಅವರು ಚಿತ್ರರಂಗಕ್ಕೆ ಬಾಲನಟಿಯಾಗಿ ಪಾದಾರ್ಪಣೆ ಮಾಡಿದ್ರು. ಅದಾದ ಕೆಲವೇ ವರ್ಷಗಳ ಅಂತರದಲ್ಲಿ ಗಂಗೈ ಅಮರನ್ ಸರ್ ನಿರ್ದೇಶಕರಾಗಿ ಕ್ಯಾಪ್ ತೊಟ್ಟು ಸಿನಿಮಾ ಮಾಡೋಕ್ಕೆ ಹೋಗಿದ್ದು ಕೊಕ್ಕರೊಕ್ಕೋ ಅನ್ನೋ ಒಂದು ತಮಿಳು ಸಿನಿಮಾ. ಆ ಸಿನಿಮಾದಲ್ಲಿ ನಾಯಕಿಯ ಪಾತ್ರಕ್ಕೆ ಇದೇ ಮಂಜುಳಾ ಶರ್ಮಾ ಅವ್ರನ್ನ ಹೆಸರು ಬದಲಾಯಿಸಿ ಪರಿಚಯ ಮಾಡ್ತಾರೆ. ಅವರು ಬದಲಾಯಿಸಿದ ಹೆಸರು ಇಳವರಸಿ. ಇಳವರಸಿ ಅನ್ನೋ ಹೆಸರು ಮೂಲಕ ಚಿತ್ರರಂಗಕ್ಕೆ, ಅದರಲ್ಲೂ ತಮಿಳು ಪ್ರೇಕ್ಷಕರಿಗೆ ನಾಯಕ ನಟಿಯಾಗಿ ಗಂಗೈ ಅಮರನ್ ಸರ್ ಇಳವರಸಿಯಾಗಿ ಪರಿಚಯ ಮಾಡಿ ಚಿತ್ರರಂಗಕ್ಕೆ ಬಿಡ್ತಾರೆ. ಅದಾದಮೇಲೆ ಸಾಕಷ್ಟು ಚಿತ್ರಗಳಲ್ಲಂದರೆ ಮಂಜುಳಾ ಶರ್ಮಾ ಮೇಡಮ್ ಅಂದರೆ ಬಹುಮುಖ್ಯವಾಗಿ ತುಂಬ ನೆಕ್ಸ್ಟ್ ಡೋರ್ ಗರ್ಲ್ ಅನ್ನೋ ಥರದಲ್ಲಿ ತುಂಬ, ಅಂದರೆ ವೆರಿ ವೆರಿ ಹೋಮ್ಲಿ ಪಾತ್ರಗಳು. ಅವ್ರ ಕಣ್ಣುಗಳು ಎಗೇನ್ ವೆರಿ ವೆರಿ ಎಕ್ಸ್ಪ್ರೆಸಿವ್. ಬಹುಶಃ ಈ ಡ್ಯಾನ್ಸರ್ಗಳಿರೋರಿಗೆಲ್ಲ ಹಾಗೆ ಅಂತ ಕಾಣುತ್ತೆ, ಕಣ್ಣುಗಳು ಬಹಳ ಎಕ್ಸ್ಪ್ರೆಸಿವ್ ಆಗಿರುತ್ತೆ ಅಂತ ಕಾಣುತ್ತೆ. ಸೊ ಆ ಥರನೇ ಪಾತ್ರಗಳು ಒಂದು 82 ಅವ್ರದ್ದು ವಾಳ್ವೆ ಮಾಯಮ್ 81, 82 ಅಂತ ಕಾಣುತ್ತೆ ರಿಲೀಸ್ ಆಗಿದ್ದು. ಅಲ್ಲಿಂದ ಅವರ ಸಿನಿ ಕೆರಿಯರ್ ಸ್ಟಾರ್ಟ್ ಆಯಿತು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಭಾಷೆಗಳಲ್ಲೂ ಅಭಿನಯಿಸ್ಕೊಂಡು ಬಂದಿದ್ದಾರೆ. ತೆಲುಗುನಲ್ಲಿ ಒಂದು ಸಿನಿಮಾ ಪೋಷಕ ಪಾತ್ರ ಅವರು ಅಭಿನಯಿಸಿ, ಆ ಸಿನಿಮಾದಲ್ಲಿ ಅವರಿಗೆ ಬೆಸ್ಟ್ ನಂದಿ ಅವಾರ್ಡ್ಸ್ ಕೂಡ ಸಿಕ್ಕಿದೆ. ಸಪೋರ್ಟಿಂಗ್ ಆ್ಯಕ್ಟ್ರೆಸ್ದು ನಂದಿ ಅವಾರ್ಡ್ ಕೂಡ ಸಿಕ್ಕಿದೆ. ಆ ಸಿನಿಮಾ ಹೆಸರು ಬಂದ್ಬಿಟ್ಟು ಸಗತು ಮನಿಷಿ ಅಂತ. ತೆಲುಗುನಲ್ಲಿ ಅವರು, ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ, ಕಲ್ಪನಾ ಅನ್ನೋ ಹೆಸರಲ್ಲಿ ಅವ್ರ ಸ್ಕ್ರೀನ್ ನೇಮು. ಇಳೆಯರಸಿ ತಮಿಳಲ್ಲಿ, ಕನ್ನಡದಲ್ಲಿ ಮಂಜುಳಾ ಶರ್ಮಾ ಅವ್ರ ಹುಟ್ಟೆಸರೇ. ತೆಲುಗುನಲ್ಲಿ ಕಲ್ಪನಾ ಅನ್ನೋ ಹೆಸರಿನಲ್ಲಿ ಅವರು ಪರಿಚಿತರಾಗಿ, ಮಲಯಾಳಮಲ್ಲಿ ನಮ್ಮ ಮಮ್ಮೂಟಿ ಸರ್ ಜೊತೆಗೆ ಒಂದು ಇಂಪಾರ್ಟೆಂಟ್ ಚಿತ್ರ ಅಂದರೆ ವಾತ್ಸಲ್ಯಂ ಸಿನಿಮಾದಲ್ಲೂ ಅವರು ಅಭಿನಯಿಸಿದ್ದಾರೆ. ಹತ್ರ ನನಗೆ ಗೊತ್ತಿರೋಂಗೆ ಒಂದು 100 ಸಿನಿಮಾಗಳ ಹತ್ರ ನಟಿಸಿದ್ದಾರೆ, ಎಲ್ಲ ಭಾಷೆನೂ ಸೇರಿ. ಆವತ್ತಿನ ದಿನಗಳಲ್ಲಿ ತುಂಬ ಜನ, ಅಂದರೆ ತಮಿಳ್ನಾಡಿನಲ್ಲಿ ಶ್ರೀವಿದ್ಯಾ ಮೇಡಮ್ ಅವ್ರ ಜೂನಿಯರು ಮಂಜುಳಾ ಶರ್ಮಾ ಅಂತ ಕೂಡ ಕೆಲವರು ಕರಿತಿದ್ದು ಉಂಟಂತೆ. ಕೆಲವು ಕಣ್ಣು, ಅವರ ಹಾವಭಾವಗಳು ಇದನ್ನೆಲ್ಲನೂ ನೋಡಿ ಶ್ರೀವಿದ್ಯಾ ಮೇಡಮ್ ಅವರ ಡೂಪ್ ಥರ ಇದ್ದಾರೆ ಅಥವಾ ಅವ್ರ ಜೂನಿಯರ್ ಥರ ಇದ್ದಾರೆ, ಅವ್ರ ಯಂಗರ್ ವರ್ಷನ್ ಇದ್ದಾರೆ ಅಂತೆಲ್ಲ ಕೂಡ ತಮಿಳ್ನಾಡಲ್ಲಿ ಮಾತಾಡಿದ್ದು ಉಂಟು. ಇನ್ನು ಮಂಜುಳಾ ಶರ್ಮಾ ಆಗಿಯೇ ಇಲ್ಲಿ ಯಾವ್ಯಾವ ಸಿನಿಮಾದಲ್ಲಿ ನಟಿಸಿದ್ರು, ಈಗ ಎಲ್ಲಿದ್ದಾರೆ, ಮದುವೆ, ಅವರ ಹಸ್ಬೆಂಡು, ಎಷ್ಟು ಜನ ಮಕ್ಕಳು, ಅವರ ಇವಾಗಿನ ಜೀವನ ಎಲ್ಲವೂ ವಿಸ್ತಾರವಾಗಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಸಾಧ್ಯವಾದರೆ
ಅವರ ಕುಟುಂಬದ ಫೋಟೋ ಹುಡುಕೋಕ್ಕೆ ತುಂಬ ಪ್ರಯತ್ನ ಪಡ್ತೀನಿ. ಫಸ್ಟ್ ಎಪಿಸೋಡಲ್ಲಿ ನಾನು ಆ್ಯಕ್ಚುಲಿ ಒಂದೇ ಎಪಿಸೋಡಲ್ಲಿ ಹೇಳಿ ಎಲ್ಲ ಮುಗಿಸ್ಬೇಕು ಅಂತಿದ್ದೆ, ಆದರೆ ನನಗೆ ಕೆಲವು ಫೋಟೋಗಳು ಸಿಗೋದು ಒಂಚೂರು ಟೈಮ್ ಹಿಡಿತಾ ಇದೆ. ಹಾಗಾಗಿ ಈ ಎಪಿಸೋಡ್ನ ಎಕ್ಸ್ಟೆಂಡ್ ಮಾಡಿ ನಾಳಿನ ಸಂಚಿಕೆಯಲ್ಲಿ ನನ್ನ ಶಕ್ತಿ ಮೀರಿ ಪ್ರಯತ್ನಿಸಿ ಅವರ ಕುಟುಂಬವನ್ನು, ಅವರ ಕುಟುಂಬದ ಫೋಟೋಗಳನ್ನ ಪ್ರಸ್ತುತಪಡಿಸ್ತೀನಿ. ಆ್ಯಂಡ್ ನಮ್ಮ ಇನ್ನೊಂದು ಖುಷಿ ಏನಂತಂದರೆ, ಕನ್ನಡದ ಕೋಕಿಲಾ ಮೋಹನ್ ಅವ್ರ ಜೊತೆಗೂ ಅವರು ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಮೋಹನ್ ಅವ್ರ ಜೊತೆ ಕುಂಕುಮ ಚಿಮ್ಮಿರ್ ಅಂತ ಕಾಣುತ್ತೆ ಒಂದು ಸಿನಿಮಾ, ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಆಮೇಲೆ ಭಾಗ್ಯರಾಜ್ ಅವ್ರ ಜೊತೆ ದಾವಣಿ ಕಣವುಗಳು ಅನ್ನೋ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ, ಅದರಲ್ಲಿ ಶಿವಾಜಿ ಸರ್ ಕೂಡ ಮಾಡಿದರು. ಕಮಲ್ ಸರ್ ಜೊತೆ ಸಟ್ಟಮ್ಮಲ್ಲಿ ಮಾಡಿದ್ದಾರೆ. ಆಮೇಲೆ ವಿಜಯಕಾಂತ್ ಅವ್ರ ಜೊತೆ ಉಮೈ ವಿರುಗಳ್ ಮತ್ತು ವೀಟಕ್ಕೂವರು ಕಣ್ಣಗಿ ಅನ್ನೋ ಸಿನಿಮಾಗಳಲ್ಲಿ ಮಾಡಿದರೆ, ಕ್ಷಮೆ ಇರಲಿ ತಪ್ಪಾಗಿ ಪ್ರೊನೌನ್ಸ್ ಮಾಡಿದರೆ ಪೋಸ್ಟರ್ಗಳನ್ನ ಹಾಕ್ತೀನಿ. ತಮಿಳಿನ ಖ್ಯಾತ ನಿರ್ದೇಶಕ ವಿಶು ಅವರು, ಅವರ ನಿರ್ದೇಶನದ ಚಿತ್ರ ಸಂಸಾರಂ ಅದು ಮಿನ್ಸಾರಂ, ಬಹುಶಃ ನನಗೆ ಗೊತ್ತಿರೋ ಹಾಗೆ ಇದು ಕನ್ನಡದಲ್ಲೂ ರೀಮೇಕ್ ಆಗಿದೆ, ಒಂದೇ ಗೂಡಿನ ಹಕ್ಕಿಗಳು, ಅದರ ತಮಿಳಿನ ಮೂಲ ಚಿತ್ರ ಅಂತ ಕಾಣುತ್ತೆ. ಯಾಕೆಂದರೆ ವಿಶು ಅವರು ತುಂಬ ಈ ಥರ ಉತ್ತಮ ತಮಿಳು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು ಮಾಡಿದರು. ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಆಮೇಲೆ ಅವಳ್ ಸುಮಂಗಲಿ, ಆಮೇಲೆ ಚಿದಂಬರಂ ರಹಸ್ಯಂ ಅನ್ನೋ ಸಿನಿಮಾಗಳಲ್ಲೂ ಕೂಡ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಡೈರೆಕ್ಟರ್ ರಾಮ್ ನಾರಾಯಣ್ ಅವರ ಒಂದು ಸಿನಿಮಾ ಮನೈವಿ ಸೊಲ್ಲೆ ಮಂದಿರಂ ಅನ್ನೋ ಚಿತ್ರದಲ್ಲಿ ಕೂಡ ನಮ್ಮ ಇಳೆಯರಸಿ ಅವರು ನಟಿಸಿದ್ದಾರೆ. ಇನ್ನು ಮಂಜುಳಾ ಶರ್ಮಾಗೆ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದು ಯಾರ್ಯಾರ ಜೊತೆ ನಟಿಸಿದ್ರು, ಯಾವುದವ್ರ ಮೊದಲನೇ ಚಿತ್ರ, ಬಾಲನಟಿಯಾಗಿ ನಟಿಸಿದ್ರ, ಹೀರೋಯಿನ್ ಆಗಿ ಫಸ್ಟ್ ಇಂಟ್ರೊಡ್ಯೂಸ್ ಆದ್ರ, ಅವ್ರ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ, ಎಷ್ಟು ಜನ ಮಕ್ಕಳು, ಈ ಎಲ್ಲ ವಿವರಗಳನ್ನು ನಿಮಗೆ ನಾಳಿನ ಸಂಚಿಕೆಯಲ್ಲಿ ವಿಸ್ತಾರವಾಗಿ ನಿಮ್ಮ ಮುಂದೆ ಹಂಚ್ಕೋತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.